ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಬ್ಬಕ್ಕಿ ಮತ್ತು ಆಲೂ ಪಾಪಡ್ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಒಳಗೆ ಅರ್ಧ kg ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದ್ಸಲ ತೊಳ್ಕೊಬೇಕು. ನೋಡಿ, ಈ ರೀತಿ ಸ್ಲೋಲಿ ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಜಾಸ್ತಿ ತೊಳ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಮತ್ತೆ ನೀರು ಹಾಕ್ಕೊಂಡು ನಾನು ನೆನೆ ಇಟ್ಕೊತೀನಿ. ನೋಡಿ, ಎಷ್ಟು ನೀರು ಹಾಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ನೋಡಿ, ಇಷ್ಟು ಅರ್ಧ ಇಂಚ್ ಈ ರೀತಿ ಬಟ್ಟೆ ಏನಿದೆ ಇರ್ತಲ್ಲ ಮುಣಗಬೇಕು, ಅಷ್ಟೇ ಹಾಕ್ಕೊಳ್ಳಿ. ಸಬ್ಬಕ್ಕಿ ಮ್ಯಾಗೆ ಸ್ವಲ್ಪ ಅರ್ಧ ಇಂಚಷ್ಟು ಮುಣಗಬೇಕು. ನೋಡಿ, ನಾನು ಇಲ್ಲಿ ಪ್ಲೇಟ್ ಮುಚ್ಕೊಂಡು ಓವರ್ ನೈಟ್ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಅರ್ಧ kg ಆಲೂಗಡ್ಡೆ ಈ ರೀತಿ ನಾನು ತುರ್ಕೊಂಡಿದ್ದೀನಿ. ಈ ರೀತಿ ನೀರಲ್ಲಿ ಇಟ್ಕೋಬೇಕು. ನೋಡಿ, ನಾನು ಓವರ್ ನೈಟ್ ಇಟ್ಕೊಂಡುದಾಗಿದೆ ಸಬ್ಬಕ್ಕಿ. ಈ ರೀತಿ ಚೆನ್ನಾಗಿ ಈ ರೀತಿ ನೆನಿಬೇಕು. ನೋಡಿ, ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡಿದ್ದೀನಿ ಕಾಯ್ಲಕ್ಕೆ. ಎಷ್ಟು ಇಟ್ಕೋಬೇಕಂದ್ರೆ ಅರ್ಧ kg ಸಬ್ಬಕ್ಕಿ ಇದ್ದರೆ ನೀವು 1.5 ಲೀಟರ್ ನೀರು ಹಾಕ್ಕೋಬೇಕು. ನೋಡಿ, ನಾನು ಇಲ್ಲಿ ಸಾಬುದಾನ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಆದಿಂದೆ ನಾನು ಈ ರೀತಿ ಆಲೂಗಡ್ಡೆ ತುರ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ಒಂದು 30 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಬಳಿಕೆ ಈ ರೀತಿ ನಾನು ಒಂದು ಪಾತ್ರೆ ಒಳಗೆ ತಗೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಅರ್ಧ ಡಿವೈಡ್ ಮಾಡಿದ್ದೀನಿ. ಅರ್ಧ ನಾನು ಪ್ಲೇನ್ ಮಾಡ್ಕೊಂಡಿದ್ದೀನಿ, ಅರ್ಧ ಏನಿದೆಯಲ್ಲ ಈ ರೀತಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಕುಟ್ಕೊಂಡು ಹಾಕ್ಕೋಬಹುದು. ನಿಮಗೆ ಪ್ಲೇನ್ ಪಸಂದಿದ್ರೆ ಪ್ಲೇನ್ ಮಾಡ್ಕೋಬಹುದು. ನೋಡಿ, ನಾನು ಇಲ್ಲಿ ಒಂದು ಕೆಳಗೆ ಬೆಡ್ಶೀಟ್ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಈ ರೀತಿ ನಾನು ಒಂದು ಪ್ಲಾಸ್ಟಿಕ್ ಪನ್ನಿ ಹಾಕ್ಕೊಂಡು ಈ ರೀತಿ ನಾನು ಚಮ್ಮಚ್ ತೊಗೊಂಡು ಗುಂಡ್ಕಾಗಿ ನಾನು ಸಾಬುದಾನ ಬೆಟರ್ ಇದು ಹಾಕ್ಕೊಂಡಿದ್ದೀನಿ. ನೋಡಿ, ಇದು 2-3 ದಿವಸ ಒಣಗಿಸ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಒಣಗಿದೆ. ನೋಡಿ, ನಾವು ಈಗ ಫ್ರೈ ಮಾಡ್ಕೋಣ. ನೋಡಿ, ನಾನು ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಕಾಯ್ದ ಬಳಿಕೆ ಇದು ನಾವು ಪಾಪಡ್ ಹಾಕೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪಾಪಡ್ ರೆಡಿಯಾಗಿದೆ. ನೀವು ಉಪವಾಸ ಇದ್ರೂ ತಿನ್ಬೋದು. ನೋಡಿ, ನಾನು ಇದು ಉಪವಾಸಕ್ಕೆ ಮಾಡ್ಕೊಂಡಿದ್ದೀನಿ. ನೀವು ಯಾವುದು ಉಪವಾಸಕ್ಕಿದ್ರೆ ನೀವು ಯಾವ ಉಪ್ಪು ಯೂಸ್ ಮಾಡ್ತೀರಿ ಅದು ಹಾಕೋಬಹುದು. ನೋಡಿ, ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.